ನಾನು ಆರ್.ಜಿ. ತಿಮ್ಮಾಪುರ ಅಂತ ಹೇಳ್ರಿ. ನಮ್ಮ ಮೂಲೂರು ಕಿತ್ತೂರು, ಚೆನ್ನಮ್ಮನ ಕಿತ್ತೂರಿನೊಳಗ ನಾವು ಹುಟ್ಟಿ ಬೆಳೆದದ್ದು. ನಮಗ ಮತ್ತು ಈ ಮಲಪ್ರಭಾ ನದಿಗೆ ಬಹಳ ಸಮೀಪದ ಸಂಬಂಧ. ಈ ಡಾಕ್ಟರ್ ಎಂ ಕಲಬುರ್ಗಿ ಅವರು ಹೇಳುವಂಗ ಈ ನದಿ ಮಲಪ್ರಭಾ ನದಿ ಸಂಸ್ಕೃತೀಕರಣಗೊಂಡ ಮೇಲೆ ಬಂದಂತ ಹೆಸರದು. ಅದರ ಮೂಲ ಹೆಸರು ಮಲೈ ಪೊಳೆ, ಅಂದ್ರ ಮಲೆಗಳಲ್ಲಿ ಹರಿದು ಬರುವಂತಹ ಹೊಳೆ ಮಲೈ ಪೊಳೆ. ಘಟ್ಟದೊಳಗೆ ಹರಿದು ಬರುವಂತಹ ಹೊಳೆ ಘಟ್ಟಪೊಳೆ. ಅವೆರಡು ಮಲಪ್ರಭಾ ಮತ್ತು ಘಟಪ್ರಭಾ ಆಗಿಬಿಟ್ಟು ನಾವು. ಅದ್ರ ಮೂಲ ಹೆಸರುಗಳು ಮಲೈ ಪೊಳೆ ಮತ್ತು ಘಟ್ಟಪೊಳೆ. ನಾವು ಸಣ್ಣವರಿದ್ದಾಗ ಕಿತ್ತೂರಿಗೆ ಬರಗಾಲ ಬಹಳ ಇರ್ತೈತ್ರಿ, ನೀರು ಬಹಳ ಕೊರತೆ ಆಕಿತ್ತು ಅವಾಗ ನಾವು ಕೆಲವು ಕಥೆಗಳನ್ನು ಹೇಳ್ತಿದ್ರು ನಮ್ಮ ಹಿರಿಯರು. ಕಿತ್ತೂರಿನ ಅರಸರು ಏನ್ ಮಾಡಿದ್ರು ಅಂತಂದ್ರ, ಮಲಪ್ರಭಾ ನದಿಯನ್ನ ಕಿತ್ತೂರು ಹಂತಕ್ಕೆ ಹಾದ ಇನ್ನು ತಿರ್ಗಸ್ರಿದನ ಕಿತ್ತೂರಿಗೆ ನೀರು ಬರಲಿ ಅಂತ ಹೇಳಿ ಹೇಳಿದ್ರಂತವ್ರು ಒಡ್ಡರಿಗೆ. ಆ ಒಡ್ರ ಏನ್ ಕೇಳಿದ್ರಂತ, ನಮಗೆ 2 ಊರು ಕೊಡ್ರಿ ಅಂತ ಹೇಳಿರಂತವ್ರು. ಒಂದು ಇಟಿಗೆಯನ್ನು ಕೊಡ್ರಿ ಅಂದ್ರಂತ. ಇಟಿಗೆ ಅಂದ್ರೆ ಮುತ್ತಿನ ಚಟಿಗಿ ನಾ ಕೊಡೋದಿಲ್ಲ ಅಂತ ಹೇಳಿದಂತ. ಮತ್ತೊಂದು ಇಂಚಲ ಕೊಡ್ರಿ ಅಂತ ಹೇಳಿದ್ರಂತವ್ರು. ಇಂಚಲ ಅಂದ್ರೆ ಮುತ್ತಿನ ಗೊಂಚಲ ಅದನ್ನ ಕೊಡೋದಿಲ್ಲ ಅಂತ ಹೇಳಿದಂತ. ಅದಕ್ಕ ಅವ್ರು ಹಂಗಾರ ನಾನು ನಿಮ್ಮೂರಿಗೆ ಈ ನದಿಯನ್ನು ತಿರುವುದಿಲ್ಲ ಅಂತ ಹೇಳಿದ್ರಂತ ಅವ್ರು ಒಡ್ರ. ಇಂಥ ಕಥೆಗಳನ್ನ ನಾವೆಲ್ಲ ಕೇಳ್ತಿದ್ದೆವು. ಈಗ ಈ ನವಿಲು ತೀರ್ಥ ಅಂತ ನಾವ್ ಇದನ್ನ ಕರಿತೇವಲ್ರಿ, ಆ ನವಿಲು ತೀರ್ಥ ಅಂತ ಹೆಸರು ಯಾಕೆ ಬಂತು ಅಂತ ನಮ್ಮ ಮನೆಯೊಳಗ ನಮ್ಮ ಅವ್ವ ಅದ ಕತೆ ಹೇಳ್ತಿದ್ರು. ಏನಂದ್ರ, ಈ ನದಿ ವೇಗವಾಗಿ ಹರಿತಾ ಬಂದ್ಬಿಡ್ತು. ಬಂದಾಗ ಅಲ್ಲಿ ಮುಂದಿರುವಂತಹ ಬೆಟ್ಟವನ್ನು ನೋಡಿ, ಇಲ್ಲಿ ಬೆಟ್ಟ ಐತಿ, ಹಂಗಾರ ನನ್ನ ದಿಕ್ಕನ್ನು ಬದಲಿ ಮಾಡ್ಬೇಕು ಅಂತ ಹೇಳಿ ಮರಳಿ ಹೊಂಡಿತದು. ಹೋದಾಗ ಈ ಬೆಟ್ಟದ ಮೇಲೆ ನಿಂತ ಒಂದು ನವಿಲು ಗುಡ್ಡಕ್ಕೆ ಹೆದರಿ ನದಿ ಆ ಕಡೆ ಹೊಂಟಿತ್ ನೋಡು ಅಂತ ಹೇಳಿ ಅಪಹಾಸ್ಯ ಮಾಡ್ತದನ್ನ. ಆ ನದಿಯನ್ನು ನೋಡಿ ನಗ್ತಂತ್ರಿ, ಅದು ಆ ಕಡೆ ಹೊಳ್ಳಿ ಹೋಗೋದನ್ನ ನೋಡಿ. ನಕ್ಕಾಗ ಆ ನದಿ ಹೊಳ್ಳಿ ಬಂದು ಸಿಟ್ಟು ಬಾಳು ಅಂತಂತದ ನದಿಗೆ. ಆ ಸಿಟ್ಟು ಬಂದು ಏನ್ ಮಾಡ್ತು, ಹೊಳ್ಳಿ ಬಂದ ಆ ಬೆಟ್ಟವನ್ನು ಹಾದು ಒಡೆದು ಆ ನದಿ ದಾಟಿ ಹೋತಂತ. ಅದಕ್ಕೆ ಇಲ್ಲಿ ನವಿಲು ಆ ಕೂಗಿದ್ರಿಂದ ಇದಕ್ಕೆ ನವಿಲು ತೀರ್ಥ ಅಂತ ಹೇಳಿ ಕರೀತಾರ ಅಂತ ಹೇಳಿ ಹೇಳ್ತಿದ್ದಾರ್ರಿ ನಮ್ಮಲ್ಲಿ. ಇಂಥ ಕಥೆಗಳು ಬಹಳಷ್ಟು ಇಂಥವದಾವ ಇಲ್ಲಿ, ಪ್ರತಿ ನದಿಗಳ ಬಗ್ಗೆನು ಇದೊಂದಂಥ ಕಥೆ. ಆದ್ರ ಈ ನದಿ ಬೆಟ್ಟದೊಳಗ ಹರಿದು ಬರುವಂತಹದ್ದು, ಮಲೆಗಳಲ್ಲಿ ಹರಿದು ಬರುವಂತಹ ನದಿ ಇದ್ದದ್ರಿಂದ ಇದು ವರ್ಷದ 12 ತಿಂಗಳನ್ನು ಹರಿತಿದ್ದದ್ದು ನೋಡಿದ್ರು ನಾವು. ಸುಮಾರು 1960ನೇ ಇಸ್ವಿ ಸುಮಾರಿಗೆ ನಾವು ಸಂಗೊಳ್ಳಿ, ಕಾದ್ರೊಳ್ಳಿ, ಮುಂದ ತುರುಮರಿ, ಹುಣಸಿಕಟ್ಟಿ ಈ ಊರುಗಳಿಗೆ ಬರ್ತಿದ್ವಲ್ರಿ. ಬಂದಾಗ ಅಲ್ಲೇ ಮೇ ತಿಂಗಳದೊಳಗೆ ನದಿ ಹರಿತಿತ್ರಿ. ಇದು ಸುತ್ತಮುತ್ತಲು ಅಪಾರ ಪ್ರಮಾಣದ ಉಸುಕಿತ್ತು, ಬಹಳ ಚಂದ ನದಿ ಹರಿತಿತ್ತು ಅವಾಗ ಮೇ ತಿಂಗಳದೊಳಗ್ರಿ. ಈಗ ಮೇ ತಿಂಗಳದೊಳಗ ನದಿ ಹರಿದು ಬಂದಾಗ್ಬಿಟ್ಟತ್ರಿ ಈಗ. ಇನ್ನ ಈ ನದಿಗೆ ಅಡ್ಲಾಗಿಲ್ಲ ಒಂದು ಡ್ಯಾಮ್ ಕಟ್ಟಿದ್ರು. ಆ ಕಟ್ಟಿದಾಗ ಇದರ ಅನುಕೂಲಗಳು ಹಕ್ಕಿಗಳ ದೃಷ್ಟಿಯಿಂದ ಬಹಳ ಚಲೋ ಐತ್ರಿ ಇದು. ಯಾಕಂದ್ರ ಘಟಪ್ರಭಾ ಮತ್ತು ಮಲಪ್ರಭಾ ನದಿ ಕಟ್ಟಿದಂಥ ಡ್ಯಾಮ್ಗಳು ಬಹಳ ಈ ನೀರಿನ ಹಕ್ಕಿಗಳನ್ನ, ವಾಟರ್ ಫಾಲ್ ಅಂತ ಕರಿತೇವಲ್ರಿ, ಅಂತ ಬಹಳ ಹಕ್ಕಿಗಳನ್ನ ಆಕರ್ಷಣೆ ಮಾಡಿದ್ವು. ಇಲ್ಲಿ ಮೈಗ್ರೇಟರಿ ಬರ್ಡ್ಸ್ ಬರ್ತಾವಲ್ರಿ, ಅವು ಡೆಮಾಸಲ್ ಕ್ರೇನ್ಸ್, ಬಾರ್ ಹೆಡೆಡ್ ಗೀಸ್, ಪಿಂಟೇಲ್ಸ್, ಪೋಚರ್ಡ್ಸ್, ಮತ್ತು ಇಲ್ಲೇ ಲೋಕಲ್ ಮೈಗ್ರೇಷನ್ ಮಾಡುವಂಥ ಇಂಡಿಯನ್ ರಿವರ್ ಟರ್ನ್ಸು, ಲಿಟಲ್ ರಿಂಗ್ಡ್ ಫ್ಲವರು ಅವೆಲ್ಲ ಇಲ್ಲಿ ಬರಾಕತ್ತು. ಮತ್ತು ಕೆಲವು ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ನಡಗಡ್ಡೆಗಳಾಗಿದ್ದು ಇಲ್ಲಿ, ಅಲ್ಲೆಲ್ಲ ಏನಾಯ್ತು ಅಂದ್ರೆ ಅವು ಗೂಡುಗಳನ್ನು ಮಾಡಿ ಮರಿಗಳನ್ನು ಮಾಡೋಕ್ಕೂ ಬಹಳ ಅನುಕೂಲ ಐತ್ರಿ ಇಲ್ಲಿ. ಈ ಹಕ್ಕಿಗಳು ಅವಕ್ಕೆ ಒಂದು ಒಳ್ಳೆಯ ತಾಣನೂ ಸಿಕ್ಕಂಗಾಗೈತಿ ಇಲ್ಲಿ. ಅದು ಆ ದೃಷ್ಟಿಯಿಂದ ಇದು ಅನುಕೂಲ ಬಹಳ. ಆದ್ರೆ ಇದ್ರ ದುರಂತ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಮೊದಲು ನಮ್ಮ ಗೆಳೆಯರಲ್ಲೆಲ್ಲ ಹುಣಸಿಕಟ್ಟಿ, ಕಾದ್ರೊಳ್ಳಿ, ಸಂಗೊಳ್ಳಿ ಅಂತ ಹೇಳ್ತೀನಲ್ರಿ, ಅಲ್ಲೆಲ್ಲ ಬೇರೆ ಬೇರೆ ಧಾನ್ಯ ಬೆಳಿತಿದ್ರು. ಹತ್ತಿ ಬೆಳಿತಿದ್ರಿ ಅವರು, ಹೆಸರು, ತೊಗರಿ, ಬೇರೆ ಬೇರೆ ಧಾನ್ಯಗಳನ್ನು ಬಹಳ ಬೆಳಿತಿದ್ರಿ ಅವರು, ದ್ವಿದಳ ಧಾನ್ಯಗಳನ್ನದು. ಅದನ್ನೆಲ್ಲ ಬಿಟ್ಟುಕೊಟ್ಟ ಅವ್ರಿಗೆಲ್ಲರೂ ಕಬ್ಬನ್ನ ಚಾಲು ಮಾಡಿಬಿಟ್ಟಾರ್ರಿ. ಯಾಕ ರಗಡ್ ನೀರೈತು ನಮ್ಗ ಅಂತ ಹೇಳಿದಾರ. ಅವಾಗ ನಮಗೆ ಏನು ಒಂದು ವಿಷಯ ಗೊತ್ತಾಗಿತ್ತು, ತಿಳಿದಿದ್ದು ಅಂದ್ರೆ, ವಿಶ್ವೇಶ್ವರಯ್ಯನವರ ಇಲ್ಲಿ ಡ್ಯಾಮ್ ಕಟ್ಬೇಡ ಅಂತ ಹೇಳಿದ್ರಂತ್ರಿ. ಯಾಕ ಅಂತ ಕೇಳಿದಾಗ, ಇದ್ರ ಮುಂದೆ ಬರುವಂಥ ಏರಿಯಾ ಎಲ್ಲ ಬ್ಲ್ಯಾಕ್ ಕಾಟನ್ ಸಾಯಿಲ್ ಐತಿ, ಕರಿ ಮಣ್ಣು ಹತ್ತಿ ಬೆಳ್ಯಾಕ. ಅದಕ್ಕೆ ನೀವು ನೀರು ಕೊಟ್ರಿ ಅಂತಂದ್ರೆ ಎಲ್ಲ ಜಮೀನು ಕರ್ಲಾಗಿ ಹೋಗ್ಬಿಡ್ತೈತಿ. ಅದಕ್ಕೆ ಇಲ್ಲಿ ಡ್ಯಾಮ್ ಕಟ್ಬೇಡ ಅಂತ ಹೇಳಿದ್ರಂತ್ರಿ ಅವರು. ಆದರೂ ಅವಾಗಿನ ವೀರೇಂದ್ರ ಪಾಟೀಲ್ ಅವ್ರದ್ದು ಉತ್ತರ ಕರ್ನಾಟಕಕ್ಕೆ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ 2 ಡ್ಯಾಮ್ಗಳನ್ನು ಕಟ್ಟಕ್ಕೆ ಹಚ್ಚಿದ್ರಂತ್ರಿ ಅವರು. ಆ ಕಟ್ಟಿದ್ದೇನ ಕೆಟ್ಟಾಗಿಲ್ಲ, ಎಲ್ಲರಿಗೂ ನೀರಾಗೈತಿ, ಧಾರವಾಡಕ್ಕದೆಲ್ಲ ನೀರು ಬರ್ತೈತಿ, ಎಲ್ಲ ಅನುಕೂಲಗಳು ಬಹಳ ಅದಾವ್ರಿ ಖರೆ. ಆದ್ರ
ಬೆಳೆಯ ನಮ್ಮ ಕ್ರಾಪ್ ಪ್ಯಾಟರ್ನ್ ಐತಲ್ರಿ ಅದೆಲ್ಲ ಚೇಂಜ್ ಆಗಿಬಿಡ್ತಾರೆ. ಇಲ್ಲಿ ನಮ್ಮ ಗೆಳೆಯರೆಲ್ಲರೂ ಬೇರೆ ಬೇರೆ ಧಾನ್ಯವನ್ನು ಬೆಳೆಯೋರು ಬರೇ ಕಬ್ಬು ಬೆಳೆಯಕತ್ತಾರಿ. ಬರೇ ಕಬ್ಬು ಬೆಳೆದ ಆ ಭೂಮಿ ಎಲ್ಲ ಕರ್ಲಾಗೈತಿ, ಅಲ್ಲೆಲ್ಲ ಸೌಳಾಗೈತಿ ಅಂತ ಹೇಳಿ ಈಗ ಮೊದಲು ಬೆಳೀತಿದ್ದಂತ ಕಬ್ಬು ಸಹಿತ ಈಗ ಬೆಳೆಯಕ್ ಆಗವಲ್ತ್ರಿ ಅವ್ರಿಗೆ. ಮೊದಲ ಈ ಮಲಪ್ರಭಾ ನದಿ ದಂಡೆ ಮೇಲೆ ಊರುಗಳಿದ್ವು ಅಲ್ರಿ, ಬಹಳ ಸಾಂಸ್ಕೃತಿಕವಾಗಿ ಶ್ರೀಮಂತ ಊರುಗಳ್ರಿ ಅವು. ಅಲ್ಲಿ ಬಹಳಷ್ಟು ಜಾನಪದ ಹಾಡುಗಳಿದ್ದು ರೀ, ಹಂತಿ ಹಾಡುಗಳಿದ್ದು, ಸೋಬಾನೆ ಹಾಡುಗಳಿದ್ದು, ಬೀಸುಕಲ್ಲಿನ ಪದಗಳಿದ್ದು. ಒಂದು ಊರೊಳಗೆ ನಾಟಕಗಳನ್ನು ಭಾಳ ಚಂದ ಮಾಡ್ತಿದ್ರಿ. ಸಂಗೆ ಬಾಳೆ ನಾಟಕ ಅಂತ ಅಂದ್ರೆ ಈ ಪ್ರತಿ ಊರಿಗೂ ಸಂಗೆ ಬಾಳೆ ನಾಟಕ ಮಾಡ್ತಿದ್ರು. ಶ್ರೀಕೃಷ್ಣ ಪಾರಿಜಾತಗಳ ಅಕ್ಕಿದ್ದು ಅಂತ ಬೇರೆ ಬೇರೆ ಜಾನಪದ ನಾಟಕಗಳಿದ್ದು ಅಲ್ರಿ, ಅವೆಲ್ಲ ನಡೀತಿದ್ವು ಇಲ್ಲಿ. ಅವರು ಬಹಳ ಜನ ಬಹಳ ಊರುಗಳ ಕಿತ್ಕೊಂಡು ಬಂದದ್ರಿಂದ ಆ ನಾಟಕಗಳನ್ನು ಅಲ್ಲೇ ಬಿಟ್ಟು ಬಂದ್ರು. ಅವರು ಆ ಹಾಡುಗಳನ್ನು ಅಲ್ಲೇ ಹೋಗ್ಬಿಟ್ಟು ಅವರ ಸಾಂಸ್ಕೃತಿಕವಾದಂಥ ಬದುಕಿತ್ತಲ್ರಿ ಅದು ಅವ್ರನ್ನ ಕಳ್ಕೊಂಡ್ಬಿಟ್ರು ಅವರು. ಹಿಂಗಾಗಿ ಏನಾಯ್ತು ಅಂತಂದ್ರೆ ಸಾಂಸ್ಕೃತಿಕ ಬಡತನ ಬಂತ್ರಿ ಅದು. ಅದಾದ ನಂತರ ಏನಾಯ್ತು ಅಂತಂದ್ರೆ ಈ ಕಬ್ಬು ಒಂದೇ ಬೆಳೆದು ಕೆಲಸ ಬಹಳ ಕಡಿಮೆ ಆಯ್ತು ಅವ್ರಿಗೆ. ಕೆಲಸ ಕಡಿಮೆ ಆದ ಕೂಡಲೇ ಏನಾಯ್ತು ಅಂತಂದ್ರೆ ಅವರು ಬಹಳ ಜನ ಚಟಗಳಿಗೆ ಬಿದ್ದು ಹಾಳಾದ್ರು ಅಂತನೂ ಅಭಿಪ್ರಾಯ ಅದವ್ರಿ. ಸೆರೆ ಕುಡಿದಂಥ ಚಟಗಳು ಬಹಳ ನಾಶ ಮಾಡಿತ್ರಿ ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಅದನ್ನ ಮಾಡಿತು ಅಂತ ಹೇಳಿ ಬಹಳ ಜನರ ಅಭಿಪ್ರಾಯ ಐತ್ರಿ. ಮುಂದೆ ಹೋದಂಗ ಈ ನೀರಿನ ಉಪಯೋಗ ಏನ್ ಮಾಡ್ಕೊಂಡ್ರು ಕೆಳಗಿನ ಭಾಗದವ್ರು, ಈ ಡ್ಯಾಮ್ನಿಂದ ತೆಳಗಿನ ಭಾಗದವರು, ಅವರು ಒಂದೇ ಬೆಳೆಯನ್ನು ಬೆಳಕತ್ರಂತ್ರಿ. ಅವ್ರು ಒಂದೇ ವರ್ಷ ಮೆಣಸಿನ್ಕಾಯಿ ಬಹಳ ಚಲೋ ಬಂತಂತ ಹೇಳಿದ್ರು ಅಲ್ಲಿ. ಅದು ಕಂಟಿನ್ಯೂಸ್ ಬರೀ ಅದೇ ಪ್ರತಿ ವರ್ಷ ಮೆಣಸಿನ ಗಿಡ ಹಾಕಿ 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 ಅವು 7-8 ವರ್ಷ ಆಗ್ಬಿಡ್ದ ಒಂದು ಮೆಣಸಿನ್ಕಾಯಿ ಸಿಗ್ಲಿಲ್ಲ ಅವ್ರಿಗೆ. ಅಷ್ಟು ಭೂಮಿ ಕೆಟ್ಟು ಹೋತ್ರಿ. ಕಬ್ಬು ಹಾಕಿದ್ರು, ಬರೇ ಕಬ್ಬು ಹಾಕೋದು ಒಂದು ಈ ಯೂರಿಯಾ ಅಂತ ಕೆಮಿಕಲ್ಸ್ನೆಲ್ಲ ಹಾಕಿ ಆ ಭೂಮಿನೆಲ್ಲ ನಾಶ ಮಾಡಿಬಿಟ್ರು ಅಂತ ಹೇಳಿ ನಮ್ಮ ಗೆಳೆಯರ ಭಾಳ ಮಂದಿ ಹೇಳ್ತಾರೆ ಅದನ್ನ. ಮತ್ತು ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಅದನ್ನ ಹೇಳ್ತಾರೆ. ಅವರು ಒಂದೇ ಬೆಳೆಯನ್ನು ಬೆಳಿಬೇಡ್ರಿ ಅಂತ ಹೇಳಕತ್ತಾರು. ಮತ್ತು ಅದೇ ಬೆಳೆಯನ್ನು ಪ್ರತಿ ವರ್ಷನೂ ಬೆಳೆಯಕತ್ತದ್ರಿಂದ ಭೂಮಿ ನಾಶ ಆಗೈತಿ, ಹಂಗ ಬೆಳಿಬೇಡ ಅಂತನೂ ಹೇಳ್ತಾರೆ. ಅದಕ್ಕೆ ಈ ಡ್ಯಾಮ್ ಕಟ್ಟಿದ್ದು ಅನುಕೂಲ ಆದ್ರ ಅದರ ದುರುಪಯೋಗ ಭಾಳ ಆಗೈತಿ ಮತ್ತು ಅದರ ಕೆಟ್ಟ ಪರಿಣಾಮಗಳು ಭಾಳ ಆಗಿದಾವ ಅಂತ ಅನಿಸ್ತೈತ್ರಿ ನಮಗೆ. ಯಾಕಂದ್ರೆ ಅಲ್ಲಿ ಸಂಸ್ಕೃತಿ ಹೋತು, ಅಲ್ಲಿ ಮೊದಲು ಬೆಳೆಯುವಂಥ ಧಾನ್ಯಗಳೆಲ್ಲ ಹೋಗ್ಬಿಟ್ಟು, ಮತ್ತು ಭೂಮಿ ಎಂಥ ಶ್ರೀಮಂತ ಭೂಮಿ ಇತ್ರಿ, ಆ ಶ್ರೀಮಂತ ಭೂಮಿ ಎಲ್ಲ ಹೋಗಿ ಭೂಮಿ ಎಲ್ಲ ಕರ್ಲಾತು, ಜವುಗಾತು. ಹಿಂಗಾಗಿ ಈ ಧಾನ್ಯವನ್ನು ಮೊದಲು ಏನು ಬೆಳ್ಯಾಕ ಸಿಕ್ಕಿತ್ತವ್ರಿಗೆ ಅಷ್ಟು ಧಾನ್ಯ ಬೆಳ್ಯಾಕ ಆಗವಲ್ತ್ರಿ ಅವ್ರಿಗೆ. ಈ ಒಂದು ಬಹಳ ಅಪಾಯಕಾರಿಯಾಗಿರುವಂಥ ತಿರುವನ್ನ ನಾವು ಕಾಣುವಂಥ ಪ್ರಸಂಗ ಬಂದೈತ್ರಿ. ಈ ನರಗುಂದ ನವಲಗುಂದ ಆ ಕಡೆ ಎಲ್ಲ ಭಾಗದ ರೈತರು ಕಳಸಾ ಬಂಡೂರಿ ಆ ನದಿ ಆ ಕಡೆ ಅದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಯನ್ನ ತಿರುವಿ ಬಂಗಾಳ ಉಪಸಾಗರಕ್ಕೆ ಒಯ್ಯುವಂತಹ ಒಂದು ಒತ್ತಡಕ್ಕೆ, ಒಂದು ಹೋರಾಟಕ್ಕೆ ನಿಂತಾರಲ್ರಿ ಅವರು. ಅದು ಇಟ್ ಈಸ್ ಅಗೇನ್ಸ್ಟ್ ಜಿಯೋಗ್ರಫಿ. ಅದು ಸಾಧ್ಯನ ಆಗೋದಿಲ್ರಿ ಅದು. ಮತ್ತು ಮಾಡಿದ್ರು ಅಂತಂದ್ರೆ ಒಂದು ಇಕೋ ಸಿಸ್ಟಮ್ ಏನು ಇಷ್ಟು ವರ್ಷ ನಿರ್ಮಾಣ ಆಗಿತ್ತು, ಪಶ್ಚಿಮ ಘಟ್ಟಗಳು ಏನು ಒಂದು ವ್ಯವಸ್ಥಿತವಾಗಿ ತಾವ ಬೆಳೆದು ಬಂದವು, ಅದನ್ನೆಲ್ಲ ವ್ಯವಸ್ಥೆನ ನಾವು ನಾಶ ಮಾಡಿ ನಾವು ನದಿಯನ್ನು ತಿರುವಿದೀವಿ ಅಂತಂದ್ರೆ ಅದು ದೊಡ್ಡದಾದಂಥ ಒಂದು ಅಪಾಯಕ್ಕೆ ನಮ್ಮನ್ನು ನಾವು ಸಿಲುಕಿಸ್ಕೊಂಡಂಗ್ರಿ. ಯಾಕಂದ್ರೆ ಈ ಕಡೆ ಏನು ಅರಬ್ಬಿ ಸಮುದ್ರಕ್ಕೆ ಹೋಗುವಂತಹ ನದಿಯ ನೀರಿನೊಳಗ ಇಲ್ಲಿಂದ ಗಿಡಗಳ ತಪ್ಪಲ ಅಂತ ಬಹಳಷ್ಟು ವಸ್ತುಗಳನ್ನ ಆ ನದಿಗಳ ತಗೊಂಡು ಅಲ್ಲಿಯ ಮೀನುಗಳಿಗೆ ಆಹಾರ ಮಾಡಿಕೊಡ್ತಿದ್ವು ಅಂತರು. ಆ ಮೀನುಗಳು ಈ ಇಲ್ಲಿಂದ ಗುಡ್ಡದಿಂದ ಹರಿದು ಬರುವಂತಹ, ಪಶ್ಚಿಮ ಘಟ್ಟದಿಂದ ಹರಿದು ಬರುವಂತಹ ನದಿಗಳಿಗೆ ಹೊಂದ್ಕೊಂಡು ಬಿಟ್ಟಿದ್ವು ಅವು. ಇಲ್ಲಿ ಏನೇನೈತಿ ಅವನು ತಿನ್ನೋದು, ಇಲ್ಲಿ ಬಂದಂತಹ ನೀರಿನೊಳಗೆ ಬಂದಂತಹ ವಸ್ತುಗಳನ್ನ ಅವಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ವು ಅವು. ನಾವೇನು ಬ್ಲಾಕ್ ಮಾಡಿದೆವು ಅಂತಂದ್ರೆ ಆ ಇಕೋ ಸಿಸ್ಟಮ್ ಹಾಳು ಮಾಡಿದಂಗೆ ಆಕೈತಿ. ಅಲ್ಲಿ ಅವಲಂಬಿಸಿದಂಥ ಮೀನುಗಳಾಗ್ಲಿ ಜಲಚರಗಳಾಗ್ಲಿ ಅವ ಅಪಾಯಕ್ಕೆ ಒಡ್ಕೋತಾವ್ರಿ. ಒಂದನೇದ್ದು. ಎರಡನೇದ್ದು, ಈ ಕಡೆ ನಾವು ನೀರು ತರಗೊಡೋದನ್ನ ಎಷ್ಟು ವೇಸ್ಟೇಜ್ ಆಕತಿ, ಎಷ್ಟು ನೀರು ನಾಶ ಹೋಗತಿ ದಾರಿ ಒಳಗನ, ಮತ್ತು ತಂದಂಥ ನೀರನ್ನು ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋತೀವೋ ಅವು ಬಹಳ ಪ್ರಶ್ನೆಗಳದಾವ್ರಿ ಇಲ್ಲಿ. ಈಗ ಇಲ್ಲೇ ಅದಕ್ಕೆ ಉತ್ತರ ಏನು ಹಂಗಾರ ಅಂತ ನೀವು ಕೇಳಿದ್ರ, ಇಲ್ಲಿ ಬೀಳುವಂಥ ಮಳೆ ನೀರನ್ನ ಸಂಗ್ರಹ ಮಾಡ್ಕೋಬಹುದು ನಾವು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಏನು ಕರಿತೀವ್ರಿ, ಆ ನಮ್ಮ ಹೊಲದ ನೀರು ನಮಗನ ಇರ್ಲ್ಪ ಅಂತ ನಾವು ಒಂದು ವಿಚಾರ ಮಾಡಿದೀವಿ ಅಂತಂದ್ರೆ ಆ ನದಿಯ ತಿರುವಿಗೆ ಎಷ್ಟು ಖರ್ಚು ಮಾಡಕತ್ತಾರೋ ಅಷ್ಟೇ ಖರ್ಚಿನೊಳಗೆ ಇವರು ತಮ್ಮ ನೀರನ್ನು ತಾವ ರಕ್ಷಣೆ ಮಾಡ್ಕೊಂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳುವಂಥ ಅನುಕೂಲಗಳನ್ನು ಮಾಡ್ಕೋಬೋದ್ರಿ ಅವರು. ಅದು ಸಾಧ್ಯ ಐತಿ ಮನಸ್ಸು ಮಾಡಿದ್ರೆ. ಇದು
ನದಿಯನ್ನ ನಾವು ತಿರುಗಿಸೋನು, ನದಿಯನ್ನ ನಾವು ಈ ಕಡೆ ನಮ್ಮ ಊರಿಗೆ ತೊಗೊಂಬರೋನು ಅಂತಂದ್ರ ಅದು ಅಸಾಧ್ಯದ ಮಾತು. ಅದರೊಂದಿಗೆನ ಈ ನದಿಗೇನು ಅವ್ರೇನು ಉದ್ದೇಶಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನದಿಯನ್ನು ತಿರುಗಿಸ್ಬೇಕನ್ನತ್ತಾರಲ್ಲ, ಆ ಉದ್ದೇಶ ಯಶಸ್ವಿ ಆಗೋದಿಲ್ರಿ. ಅದು ಇಲ್ಲಿ ಬರ್ಗೊಡ್ದ ಆ ನೀರು ಅಷ್ಟು ಸರಿಯಾಗಿ ಬಂದು ಮುಟ್ಟೋದಿಲ್ಲ. ಆ ಕಡೆ ಕಾಡನು ಹಾಳಾಕತಿ, ಈ ಕಡೆ ಇವ್ರ ಭೂಮಿನೂ ಹಾಳಾಕತಿ. ನೀರೆಲ್ಲ ಅತ್ತ ಹೋಗಿ ಒಂದು ಹಸಿ ಬರ ಅಂತ ಏನು ಕರಿತೀವಿ ನಾವು, ಮರುಭೂಮಿ ಅಂದ್ರೆ ಹಸಿ ಮರುಭೂಮಿ ಆಗುವಂತದ್ರಿ. ವೆಟ್ ಡೆಸರ್ಟ್ ಅಂತ ಏನು ಕರೀತಾರೋ ಹಂಗೆ ವೆಟ್ ಡೆಸರ್ಟ್ ಆಗುವಂತ ಚಾನ್ಸಸ್ ಬಹಳ ಅದಾವ್ರಿ. ಅದನ್ನೆಲ್ಲ ಮುಂದಾಲೋಚನೆಯನ್ನು ಮಾಡಿ ನಾವು ಮಾಡ್ಬೇಕು ವಿನಃ ಒಮ್ಮಿಗಲೇ ನಾವು ನೀರನ್ನು ತಿರುತ್ತೇವು, ಎಂಜಿನಿಯರ್ ಹಂಗೆ ಹೇಳಿದಾರು, ಎಂಜಿನಿಯರ್ ಹಿಂಗೆ ಹೇಳಿದಾರು ಅಂತ ಹೇಳಿದೀವಿ ಅಂದ್ರೆ, ಇಕಾಲಜಿಸ್ಟು ಅಥವಾ ನ್ಯಾಚುರಲಿಸ್ಟು ಅಥವಾ ಪರಿಸರದ ಬಗ್ಗೆ ಅಭ್ಯಾಸ ಮಾಡಿದಂಥ ಎಷ್ಟೋ ಜನ ಅದಾರಲ್ಲ, ಅವ್ರ ಮಾತನ್ನು ಕೇಳ್ಬೇಕಾಕೈತಿ. ಅಂತ ಅಪಾಯಗಳನ್ನು ಬಹಳ ಕಡೆ ನೋಡಿದ್ರು ನಾವು. ಬಹಳ ಕಡೆ ಇಂಥ ಡ್ಯಾಮ್ಗಳನ್ನು ಕಟ್ಟಿ ಅಪಾಯಗಳು ಏನಾಗಿದಾವ ಅನ್ನೋದನ್ನ ನೋಡಿದ್ರು ನಾವು. ಅದಕ್ಕೆ ಈ ಡ್ಯಾಮ್ ಕಟ್ಟಿ ಅಥವಾ ಈ ನದಿಗಳನ್ನು ತಿರುವಿ ಈ ಕಡೆ ಎಲ್ಲ ಹರಿಸೋದು ಬದಲಿ ಬೇರೆ ಸಾಕಷ್ಟು ಉಪಾಯಗಳನ್ನ ವಿಜ್ಞಾನಿಗಳು ಹೇಳತ್ತಾರು. ಹಂಗೆ ಮಾಡೋದು ಚಲೋ ಅಂತ ನನಗೆ ಅನಿಸ್ತೈತ್ರಿ.